ಸೊ ಇವಾಗ ಡಾಟ್ ನೆಟ್ ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಡಾಟ್ ನೆಟ್ ಫಸ್ಟ್ ರಿಲೀಸ್ ಆದಾಗ ಯಾವ ಸ್ಟೇಟಸಲ್ಲಿ ಇತ್ತು, ಇವಾಗ ಡಾಟ್ ನೆಟ್ ಯಾವ ಸ್ಟೇಟಸಲ್ಲಿದೆ. ಸೊ ಡಾಟ್ ನೆಟ್ ಫಾರ್ ದ ಫಸ್ಟ್ ಟೈಮ್ ವಾಸ್ ರಿಲೀಸ್ಡ್ ಇನ್ ದ ಇಯರ್ 2002 ಬೈ ಮೈಕ್ರೋಸಾಫ್ಟ್. ಅದು ರಿಲೀಸ್ ಆದಾಗ ಫಸ್ಟ್ ವರ್ಷನ್ 1.0 ವರ್ಷನ್ ರಿಲೀಸ್ ಆದಾಗ ಅದು ಜಸ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗ್ತಿತ್ತು. ಯಾವುದೇ ಡೆಸ್ಕ್ಟಾಪ್ ಅಪ್ಲಿಕೇಶನ್ ಇಲ್ಲ ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ರು ಅದು ಜಸ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಮೇಲೆ ರನ್ ಆಗ್ತಾ ಇತ್ತು. ಅದು ಇಟ್ ವಾಸ್ ನಾಟ್ ಕ್ರಾಸ್ ಪ್ಲಾಟ್ಫಾರ್ಮ್. ಬೇರೆ ಯಾವುದೇ ಲಿನಕ್ಸ್ ಮೇಲೆ ಆಗಲಿ ಮ್ಯಾಕ್ ಓ ಎಸ್ ಮೇಲೆ ಆಗಲಿ ಯಾವುದ್ರ ಮೇಲೂ ರನ್ ಆಗ್ತಾ ಇಲ್ಲ. ಜಸ್ಟ್ ಇಟ್ ವಾಸ್ ಕನ್ಫೈನ್ ಟು ವಿಂಡೋಸ್. ಸೊ ಮೈಕ್ರೋಸಾಫ್ಟ್ ಇವಾಗ ವಿಂಡೋಸ್ಗೆ ಕನ್ಫೈನ್ ಆಗಿದೆ. ಸೊ ಇದನ್ನ ಕ್ರಾಸ್ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಾಟ್ ನೆಟ್ ಕೋರ್ ಅನ್ನೋದನ್ನ ರಿಲೀಸ್ ಮಾಡ್ತಾರೆ ಇನ್ ದ ಇಯರ್ 2016. ಸೊ ಏನು ಇದು ಡಾಟ್ ನೆಟ್ ಕೋರ್ ಅಂದರೆ ಇಟ್ಸ್ ಅ ಕ್ರಾಸ್ ಪ್ಲಾಟ್ಫಾರ್ಮ್. ವಿಂಡೋಸ್ ಮೇಲೂ ವರ್ಕ್ ಆಗುತ್ತೆ, ಲಿನಕ್ಸ್ ಮೇಲೂ ವರ್ಕ್ ಆಗುತ್ತೆ, ಮ್ಯಾಕ್ ಓ ಎಸ್ ಮೇಲೂ ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಓಪನ್ ಸೋರ್ಸ್. ಅಂದರೆ ಇದು ಗಿಟ್ಟಲ್ಲಿ ಇದ್ರ ಸೋರ್ಸ್ ಕೋಡ್ ಅವೈಲೇಬಲ್ ಇದೆ. ಇಟ್ಸ್ ಓಪನ್ ಟು ಎವ್ರಿ ಒನ್. ಓಕೆ, ಸೊ ಇದು ಸೋರ್ಸ್ ಕೋಡ್ ಅವೈಲೇಬಲ್ ಇದೆ, ಓಪನ್, ಇಟ್ಸ್ ಓಪನ್ ಸೋರ್ಸ್. ಸೊ ಏನಾಯಿತು ಅಂತ ಹೇಳಿದ್ರೆ, ಓಕೆ, ಡಾಟ್ ನೆಟ್ 4.8 ವಿಚ್ ವಾಸ್ ಕನ್ಫೈನ್ಡ್ ಓನ್ಲಿ ಟು ವಿಂಡೋಸ್ ವಾಸ್ ಮೇಡ್ ಕ್ರಾಸ್ ಪ್ಲಾಟ್ಫಾರ್ಮ್. ಡಾಟ್ ನೆಟ್ ಕೋರ್ 1.0 ಬಿಟ್ರು. ಸೊ ಡಾಟ್ ನೆಟ್ ಕೋರ್ ಅಂತ ಏನಿತ್ತು ಅದು 3.1 ವರೆಗೂ ರಿಲೀಸ್ ಆಯಿತು ಸಪ್ರೇಟ್ ಆಗಿ. ಡಾಟ್ ನೆಟ್ ಕೋರ್ ಕ್ರಾಸ್ ಪ್ಲಾಟ್ಫಾರ್ಮ್ ಅಂತ ರಿಲೀಸ್ ಮಾಡಿದ್ರು. ಆಮೇಲೆ ಈ ಟ್ರೆಡಿಷನಲ್ ಫ್ರೇಮ್ ವರ್ಕ್ ಯಾವುದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಇತ್ತಲ್ಲ ಅದನ್ನ ಮತ್ತೆ ಕೋರ್ನ ಯೂನಿಫೈ ಮಾಡಬೇಕು, ಒಂದೇ ವರ್ಷನ್ ಆಗಿ ಮಾಡಬೇಕು, ಒಂದು ಯೂನಿಫೈ ಒಟ್ಟೊಟ್ಟಿಗೆ ಇಡಬೇಕು ಅಂತ ಹೇಳ್ಬಿಟ್ಟು ಕೋರ್ ಅನ್ನೋದನ್ನ ಡ್ರಾಪ್ ಮಾಡಿಬಿಟ್ಟು ಯೂನಿಫೈಡ್ ವರ್ಷನ್ 4.8ಗೆ ಎಲ್ಲಿ ನಿಂತಿತ್ತಲ್ವಾ ಅದ್ರದ್ದು ಸಬ್ಸಿಕ್ವೆಂಟ್ ವರ್ಷನ್, ಆ ಹೈಯರ್ ವರ್ಷನ್ ಡಾಟ್ ನೆಟ್ 5 ಅನ್ನೋದನ್ನ ರಿಲೀಸ್ ಮಾಡ್ತಾರೆ. ಸೊ ನಾವು ಡಾಟ್ ನೆಟ್ ಕೋರ್ ಆ್ಯಂಡ್ ಟ್ರೆಡಿಷನಲ್ ಡಾಟ್ ನೆಟ್ ಆರ್ ಆಲ್ ಇನ್ ಅ ಯೂನಿಫೈಡ್ ಒನ್ ವರ್ಷನ್, ದಟ್ ಇಸ್ ಡಾಟ್ ನೆಟ್ 5. ಇವಾಗ ಡಾಟ್ ನೆಟ್ 5 ಇಂದ ಇವಾಗ ಕರೆಂಟ್ ಸ್ಟೇಬಲ್ ವರ್ಷನ್ ಇಸ್ ಡಾಟ್ ನೆಟ್ 8. ಸೊ ಡಾಟ್ ನೆಟ್ 8 ಇಸ್ ದ ಕರೆಂಟ್ ಸ್ಟೇಬಲ್ ವರ್ಷನ್. ಸೊ ನಾವೇನಾದರೂ ಡಾಟ್ ನೆಟ್ದು ಹಿಸ್ಟ್ರಿ ನೋಡಿದ್ರೆ ಯೂಶ್ವಲಿ even version of the .NET is the stable version and it has a long support ಅಂತ.